ಪತ್ನಿ ಅನ್ನೋ ತರ ಫೋನ್ ಕೊಡುವಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಎಂಟರಾಗಿರುವಂತ ನಾವು ಅರಸೀಕೆರೆ ಯಾವತ್ತೂ ಕ್ರಿಯಾಶೀಲ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯಾದ ನಂತರ ಪ್ರಪ್ರಥಮ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರೋದು ನಮ್ಮ ಖುಷಿಯೇ ಕಾರಣ ಇದ್ದಾರೆ. ಇವತ್ತು ಒಂದು ವಿಚಾರದ ಬಗ್ಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದೀನಿ. ನನ್ನ ಜೊತೆ ಉಪಸ್ಥಿತಿ ನಮ್ಮ ನಗರ ಬಿಜೆಪಿ ಅಧ್ಯಕ್ಷರಾದಂಥ ಶ್ರೀ ಅವಿನಾಶ್ ನಾಯ್ಡು, ಜಿಲ್ಲಾ ಬಿಜೆಪಿ ಮುಖಂಡರಾದಂಥ ಮನೋಜ್ ಕುಮಾರ್, ನಗರ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್, ಸಿಂಧು ಇವರುಗಳು ಉಪಸ್ಥಿತಿದ್ದಾರೆ. ಬಳ್ಳಾರಿಯಲ್ಲಿ ಆದಂತಹ ಪ್ರಕರಣ ನಮ್ಮನ್ನ ಆಳುವಂತಹ ರಾಜ್ಯ ಸರ್ಕಾರ ಯಾವ ದಿಕ್ಕಿನತ್ತ ಸಾಗಿದೆ ಅನ್ನುವಂತ ಯೋಚನೆಗೆ ಈ ರಾಜ್ಯದ ಸಾಮಾನ್ಯ ಮತದಾರ ಆ ಯೋಚನೆಗೆ ಒಳಗಾಗಿದ್ದಾನೆ. ಯಾಕೆಂತಂದ್ರೆ ಭ್ರಷ್ಟಾಚಾರವನ್ನೇ ಮೈನಾಗಿ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರೋದು ಒಂದ್ ಕಡೆ ಆದರೆ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತವನ್ನ ದಿಕ್ಕು ತಪ್ಪಿದಂತೆ ನಡೆಸ್ತಾ ಇರೋದು ಇನ್ನೊಂದು ರಾಜ್ಯಕ್ಕೆ ಗಂಡಾಂತರ ಕಾದಿದೆಯಾ ಅನ್ನೋ ಒಂದು ಚಿಂತನೆ ನಮ್ಮ ಸಾಮಾನ್ಯ ನಾಗರಿಕರಿಗೆ ಎದುರಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಬಳ್ಳಾರಿಯಲ್ಲಿ ಶಾಸಕ ದ್ವಯರ ನಡುವೆ ನಡೆದಂತ ಹೋರಾಟ. ಇದು ಶಾಸಕರ ದ್ವಯರ ನಡುವೆ ನಡೆದಂತ ಹೋರಾಟಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಶಾಸಕರುಗಳಿಂದ ಬಿಜೆಪಿ ಶಾಸಕರ ಮೇಲೆ ನಡೆದಿರುವಂತಹ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ ಯತ್ನದ ಒಂದು ರೂಪಕ. ತಾವೆಲ್ಲ ಪತ್ರಕರ್ತರಿದ್ದೀರಿ, ವರ್ತಮಾನದ ಒಂದೊಂದು ಇಂಚು ತಮಗೆ ಚೆನ್ನಾಗಿ ಗೊತ್ತಿದೆ ಬಳ್ಳಾರಿಯಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ರಾಜಕಾರಣದ ವೈರತ್ವ, ಶತ್ರುತ್ವ ಇದ್ದಿದ್ದೆ, ಅದು ಚುನಾವಣೆಗೆ ಸೀಮಿತವಾಗಿರಬೇಕು. ಆದ್ರೆ ಏನಾಗಿದೆ ಇಲ್ಲಿ, ಯಾವತ್ತು ಜನಾರ್ದನ ರೆಡ್ಡಿ ಮತ್ತು ಅವರ ಸಹಚರರ ಬಗ್ಗೆ ಕಿಡಿಕಾರ್ತಾ ಇದ್ದಂತಹ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಎಂಬ ಶಾಸಕ ದ್ವಯರು ಸಂಚನ್ನ ಹೂಡಿ ಮನೆ ಮುಂದೆ ಸಾಧಾರಣ ರೌಡಿಗಳ ತರ ವರ್ತನೆ ಮಾಡಿ ಅವರ ಮನೆಯನ್ನ ಧ್ವಂಸ ಮಾಡುವಂತ ಪ್ರಯತ್ನ, ಅವರನ್ನ ಬರ್ಬರವಾಗಿ ಕೊಲೆ ಮಾಡುವಂತಹ ಪ್ರಯತ್ನವನ್ನ ಇವರು ಮಾಡಿದ್ದಾರೆ. ಇದು ಪ್ರಕರಣದ ಇಂಚಿಂಚು ತಮಗೆ ಗೊತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಾಸ್ತವತೆಯ ನೆಲಗಟ್ಟಿನಲ್ಲಿ ಸರ್ಕಾರ ತನ್ನ ವಿಚಕ್ಷಣೆಯನ್ನ ಬಳಸಿಕೊಂಡು ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತ ತಪ್ಪಿತಸ್ಥರಿಗೆ ಸೂಕ್ತವಾಗಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕಾದಂತಹ ಸರ್ಕಾರ ಅದಕ್ಕೆ ವಿವೇಕನೂ ಇಲ್ಲ, ವಿವೇಚನೆಯೂ ಇಲ್ಲ, ವಿಚಕ್ಷಣೆ ಮೊದಲೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ಹಾರಿ ಬಂದಂತಹ ಒಂದು ಗುಂಡು ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಪಕ್ಷಿಯನ್ನು ಹಾರಿಸಿದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಮೃತನಾದ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತನೇ. ಆದ್ರೆ ಗುಂಡು ಎಲ್ಲಿಂದ ಬಂತು? ಗುಂಡು ಬಿಜೆಪಿ ಶಾಸಕರ ಕಡೆಯಿಂದ, ಅವರ ಕಾರ್ಯಕರ್ತರ ಕಡೆಯಿಂದ ತೂರಿ ಬಂದ ಗುಂಡಲ್ಲ ಅದು. ಗುಂಡು ತೂರಿ ಬಂದಿದ್ದು SSL ರಿಪೋರ್ಟ್ ಹೇಳ್ತಾ ಇದೆ, ಕಾಂಗ್ರೆಸ್ ಶಾಸಕ ಸತೀಶ್ ರೆಡ್ಡಿ ನೇಮಿಸಿಕೊಂಡಂತ ಗನ್ ಮ್ಯಾನ್ ಬಳಸಿದ ಗನ್ನಿನಿಂದ ತೂರಿ ಬಂದ ಗುಂಡಿನಿಂದ
ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಬಲಿದಾನವಾಗಿದೆ. ಆ ಖಾಸಗಿ ಗಂಧರ್ವ ಒಬ್ಬ ಕಾರ್ಯಕರ್ತ ಯಾವುದೇ ಪಕ್ಷದನಾಗ್ಲಿ, ನಾವಿಲ್ಲಿ ಕೂತಿರೋರೆಲ್ಲ ನಾವೆಲ್ಲ ಕಾರ್ಯಕರ್ತರೆ. ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷ ಕಾರ್ಯಕರ್ತ ರಕ್ತ ಪ್ರಾಣ ಎರಡನ್ನೂ ಕೊಟ್ಟಿರ್ತಾನೆ. ಕಾರ್ಯಕರ್ತ ಇಲ್ಲದೆ ಯಾವ ಪಕ್ಷರು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾರ್ಯಕರ್ತ ಯಾವುದೇ ಪಕ್ಷದನಾಗ್ಲಿ ಅವನ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ದುರಂತ ಅಂತಂದ್ರೆ ಆ ಕಾಂಗ್ರೆಸ್ ಶಾಸಕರ ಗನ್ಮ್ಯಾನ್ ಇಂದ ತೂರಿ ಬಂದ ಗುಂಡೊಂದು ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ತಗೊಂಡಿದೆ. ಆದರೆ ಈ ನೀತಿಗೆಟ್ಟ ನೀಚ ಸರ್ಕಾರ ಮುಂದಿನ ಆಗು ಹೋಗುಗಳ ಅರಿವಿಲ್ದಲೆ ಬಿಜೆಪಿ ಶಾಸಕರ ಕಡೆಯವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮರಣ ಹೋಮ ಮಾಡಿದ್ರು ಅನ್ನೋ ಒಂದು ಪಿಕ್ಚರ್ ಆಚೆ ಬರೋ ತರ ಜನಗಳ ಮುಂದೆ ವರ್ತಿಸಿದ್ರು. ಜೊತೆಗೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಮತ್ತು ಇತರರ ಮೇಲೆ FIR ಹರಿದ್ರು. ಇದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆಯೋದು. ಗುಂಪು ಕಟ್ಟಿರೋದು ಕಾಂಗ್ರೆಸ್ ಶಾಸಕರು, ಗೋಲಿಬಾರ್ ಮಾಡಿರೋದು ಕಾಂಗ್ರೆಸ್ ಶಾಸಕನ ಅಣತಿಯಂತೆ ಅವನ ಗನ್ ಮ್ಯಾನ್ ಗೋಲಿಬಾರ್ ಮಾಡಿದ್ದಾನೆ. ನಾವೆಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. AK-47 ಹ್ಯಾಂಡ್ ಯಾವ್ದೋ ಹಿಡ್ಕೊಂಡು ನೇರವಾಗಿ ಜನಾರ್ದನ್ ರೆಡ್ಡಿ ಮನೆಗೆ 3-4 ಸತಿ ಅಡ್ಡಂಕು ಹೊಡಿತಾನೆ. ಹೆಂಗಾರ ಯಾವ್ದಾರ ಒಂದ್ ಗುಂಡಿಗೆ ಸಿಕ್ಲಿ ಅಂತಂದು. ಯಾರ ಅಣತಿಯಲ್ಲಿ ಆ ಕೆಲಸ ಮಾಡ್ದ? ಹಾಗಾಗಿ ಯಾವ ಶಾಸಕನ ಮೇಲೆ IPC 302 ಆಗ್ಬೇಕಾಗಿತ್ತು. ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಅವ್ನ್ ತಪ್ಪು ಮಾಡಿರ್ತಾನೆ ಇಲ್ಲ ಬೇರೆ ಪ್ರಶ್ನೆ. ಅವನ ಅಮಾನತುಗೊಂಡ್ರೆ ಅಥವಾ ಡಿಸ್ಮಿಸ್ ಆದ್ರೆ ಅವ್ನ ಹೆಂಡತಿ ಮಕ್ಕಳಿಗೆ ಹೋಗಿ ಮಗ ತೋರ್ಸಕ್ಕಾಗಲ್ಲ. ಏನೋ ಒಂದು ದೃಷ್ಟಿಕೋನ ವಿಷಾದ ಭಾವದಿಂದ ನೋಡ್ತಾರೆ. ಸುದ್ದಿ ಅಂತೂ ಹೊರಡ್ತು, ಅವರು ಡಿಪ್ರೆಷನ್ ಒಳಗಾಗಿ ತುಮಕೂರಿನಲ್ಲಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ಅಂತ. ಅದ್ರ ಬಗ್ಗೆ ನಾನೇನು ಸರ್ಟಿಫೈ ಮಾಡಲ್ಲ, ಯಾಕೆಂದ್ರೆ ನಮ್ಗಿನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಆದ್ರೆ ಅಂತಹ ಹೀನಾಯ ಪರಿಸ್ಥಿತಿಗೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯನ್ನ ತಳ್ಳಿದ ಈ ನೀಚ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇದು ಇರಬೇಕಾ ಅನ್ನೋದು ಪ್ರಶ್ನೆ ಆಗಿದೆ. ಇನ್ನು ನಾನು ಸ್ವಲ್ಪ ಚೀಫ್ ಸೆಕ್ರೆಟರಿ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಚೀಫ್ ಸೆಕ್ರೆಟರಿ ಅಂತಂದ್ರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ವಾಟ್ ಈಸ್ ದಿ ಸ್ಟೇಟಸ್ ಆಫ್ ಚೀಫ್ ಸೆಕ್ರೆಟರಿ ಅಂಡ್ ವಾಟ್ ಆರ್ ಆಲ್ ದಿ ಡ್ಯೂಟೀಸ್ ಆಫ್ ಚೀಫ್ ಸೆಕ್ರೆಟರಿ, ಹೌ ಎ ಹ್ಯಾವ್ ಟು ಎಕ್ಸಿಕ್ಯೂಟ್ ಹಿಸ್ ಜಾಬ್. ಅಂದ್ರೆ ಅವ್ರಿಗೆ ಅಧಿಕಾರ ಏನಿರುತ್ತೆ, ಅವ್ರ ಅಧಿಕಾರನ ಯಾವ ತರ ಚಲಾಯಿಸಬೇಕು,